ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಅಜ್ಜಿನಗುಂಡ ಸರ್ವೆ ನಂಬರ್ನಲ್ಲಿ 154/1 ಸರ್ವೆ ನಂಬರು ವಿಸ್ತೀರ್ಣ ಬಂದ್ಬಿಟ್ಟು 4 ಎಕರೆ 54 ಸೆಂಟ್ಸು. ಇದರದ್ದು ಯಾವುದೇ ಸರ್ಕಾರದ ಪರ್ಮಿಷನ್ ಆಗಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಪರ್ಮಿಷನ್ ಇದ್ದಂಗೆ ಇದನ್ನ ಲ್ಯಾಂಡ್ ಮಾರಿದ್ದಾರೆ. ಇಟ್ ಮೀನ್ಸ್ ಲ್ಯಾಂಡ್ ಮಾರಿದರೆ ಇದು ಮತ್ತೆ ತಹಸೀಲ್ದಾರ್ ಬಂದ್ಬಿಟ್ಟು ಯಥಾಸ್ಥಿತಿಯನ್ನು ಕಾಪಾಡಬೇಕಿದು. ಅಂದರೆ ವಿಲೇಜ್ ಅಕೌಂಟು ಇದು ಪಾಳು ಬಿದ್ದು ಭೂಮಿ ಮತ್ತು ಚಟುವಟಿಕೆಗಳು ಇರ್ತಕ್ಕಂಥ ಭೂಮಿ ಅಂತ ಪಾಳು ಬಿದ್ದು ಭೂಮಿ ಅಂತ ಹೇಳಿದ್ದಾರೆ. ಆಮೇಲೆ RI ಅವರು ಬಂದ್ಬಿಟ್ಟು ಇದು ಯಾವುದೇ ರೀತಿಯ ಸರ್ಕಾರದಿಂದ ಆಗಲಿ ಮತ್ತು ಇಲಾಖೆ ಸಂಬಂಧಪಟ್ಟ ಇಲಾಖೆ ಅಂದಾಗಿ ಮಾರಾಟ ಮಾಡೋಂಗಿಲ್ಲ ಅಂತಂದೇಳಿ ಇದು ಸೂಕ್ತ ದಾಖಲೆಗಳು ಬೇಕಿದ್ರನ್ನ ಪಾಣಿ ಮಾಡೋದಕ್ಕಂತ RTC ಮಾಡೋದಕ್ಕಂತ ಹೇಳಿದ್ದಾರೆ. ಸೊ ತಹಸೀಲ್ದಾರ್ ಮೇಡಮ್ ಏನು ಮಾಡಿದ್ರೆ ಅದನ್ನ ಯಥಾಸ್ಥಿತಿ ಕಾಪಾಡ್ರಿ ಅಂತ ಆದೇಶ ಮಾಡಿದ್ರು. ಇದಾದ ತದನಂತರ 4 months or 5 months ಆಫ್ಟರ್ ತಹಸೀಲ್ದಾರ್ ಆದೇಶನ ಉಲ್ಲಂಘನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವಿಲೇಜ್ ಅಕೌಂಟು ಮತ್ತು RI ಯಾರು ಬರ್ತಾರೋ ಭೂಮಿ ಕೇಂದ್ರದಲ್ಲಿ ಯಾರು ಬರ್ತಾರೋ ಅವರೆಲ್ಲರೂ ಸೇರಿ ಪಾಣಿ ಮಾಡಿದ್ದಾರೆ. ಬಳ್ಳಾರಿ ಅಲಯನ್ಸ್ ಲಿಮಿಟೆಡ್, ಬಳ್ಳಾರಿ ಸ್ಟೀಲ್ಸ್ ಅಂಡ್ ಅಲಯನ್ಸ್ ಲಿಮಿಟೆಡ್ ಕಂಪನಿದು. ಆಮೇಲೆ ಅವ್ರಿಗೆ ಬಂದು ಮಾರಿರೋದು ಬಂದ್ಬಿಟ್ಟು ರಿಯಾಜ್ ಅಬ್ದುಲ್ ಶೇಖ್ ಅನ್ನೋರಿಗೆ ಇದನ್ನ ಪಾಣಿ ಮಾಡಿದ್ದಾರೆ, ಮುಟೇಶನ್ ಮಾಡಿ ಪಾಣಿ ಮಾಡಿದರೆ ಇದು ಕಾನೂನಿನಲ್ಲಿ ಉಲ್ಲಂಘನೆ ಆಗಿದೆ. ಇದು ತಹಸೀಲ್ದಾರ್ ಗಮನಕ್ಕೆ ಕೂಡ ತಗೊಂಡ್ಬಂದಿದ್ದೀವಿ, AC ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಇದು ಯಥಾಸ್ಥಿತಿ ಮೇಡಮ್ ಅವ್ರು ಹೆಂಗಿತ್ತು ಹಂಗೆ ಕಾಪಾಡಬೇಕು. ಬೇರೆಯವರಿಗೆ ಹಕ್ಕು ಬದಲಾವಣೆ ಆಗಿರೋದು ಹಕ್ಕು ಬದಲಾವಣೆ ಮಾಡೋದನ್ನ ರದ್ದುಪಡಿಸಬೇಕು. ಪಾಣೆ ಮೊದಲು ಯಾರ ಹೆಸರು ಇತ್ತು ಬಳ್ಳಾರಿ ಸ್ಟೀಲ್ಸ್ ಅಂಡ್ ಅಲಯನ್ಸ್ ಲಿಮಿಟೆಡ್ ಅಂತ ಅದೇ ಹೆಸರೇ ಮಾಡಬೇಕು. ಯಾಕಂದ್ರೆ GD ಅಂತ ಹೇಳಿ ಬಂದ್ರೆ ಇದು ಗೌರ್ಮೆಂಟ್ ಲ್ಯಾಂಡ್ ಆಸ್ ಪರ್ ರೂಲ್ಸ್. ಯಾಕಂದ್ರೆ ಇದನ್ನ ಯಾರು ಅಧಿಕಾರಿಗಳು ಈ ತರ ನಿಯಮ ಉಲ್ಲಂಘನೆ ಮಾಡಿ ಇದನ್ನ ಪಾಣಿ ಮಾಡಿರ್ತಾರೆ, ಹಕ್ಕು ಬದಲಾವಣೆ ಮಾಡಿ, ಅವರ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಂತಹ ಘಟನೆಗಳು ಮುಂದಿನ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಆಗಬಾರ್ದು. ಯಾರೇ ಇದ್ರೂ ಕೂಡ ಅಂತ ಅಧಿಕಾರಿಗಳ ಮೇಲೆ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ತಕ್ಕ ಪನಿಷ್ಮೆಂಟ್ ನೀಡಬೇಕಂತಂದೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತೇನೆ. ಸರ್ ಮನವಿ ಸರ್ ಇವತ್ತು ಮನವಿ ಪತ್ರ ಕೊಟ್ಟಿವಿ ಇದನ್ನೇ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಇದು ಹಿಂಗಾಗಿದೆ ಲ್ಯಾಂಡ್ ಎಂದು. ಯಾಕಂದ್ರೆ ತಹಸೀಲ್ದಾರ್ ಅವರು ಅನುಮತಿಯನ್ನು ಅವರು ಆದೇಶಿಸಿದ್ರು ಕೂಡ ಅವರ ಆದೇಶವನ್ನು ಮೀರಿ ವಿಲೇಜ್ ಅಕೌಂಟು ಮತ್ತೆ RI ಮತ್ತೆ ಭೂಮಿ ಕೇಂದ್ರದವರು ಯಾರು ಇದು ಪಾಣಿ ಮಾಡಿದ್ದಾರೆ ಅಂತವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಮತ್ತೆ ಪಾಣಿ ಯಥಾಸ್ಥಿತಿಯನ್ನು ಕಾಪಾಡಬೇಕಂತಂದೇಳಿ ನಾವು ADC ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.